ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಐತಿಹಾಸಿಕ ಕಾರಂಜಿ ಇಂದು ನಿರ್ಲಕ್ಷ್ಯದ ಕಾರಣದಿಂದ ಕೊಳಚೆ ನೀರಿನ ತಾಣವಾಗಿ ಮಾರ್ಪಟ್ಟಿದೆ. ಸಾರ್ವಜನಿಕರ ಆರೋಗ್ಯ ಹಾಗೂ ಐತಿಹಾಸಿಕ ಪರಂಪರೆಯ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಎಐಎಂಐಎಂ ಹುಕ್ಕೇರಿ ಘಟಕ ಪುರಸಭೆಗೆ ಮನವಿ ಸಲ್ಲಿಸಿದೆ. ಆಲ್ ಇಂಡಿಯಾ ಮಜಲಿಸ್ ನಾವು ಆಲ್ ಇಂಡಿಯಾ ಹುಕ್ಕೇರಿ ಪಟ್ಟಣದ ಮಾಸಾವಿ ಕಾರಂಜಿಯಲ್ಲಿ ಬಹಳ ಗಲೀಜಾಗಿದ್ದು ಪ್ರವಾಸನ ಬರುತ್ತಿದೆ. ಇದರಿಂದ ಅಲ್ಲಿನ ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ಸಂದರ್ಭದಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆಗಳು ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಆದ್ದರಿಂದ ಸದರಿ ಕಾರಂಜಿಯನ್ನು ತಕ್ಷಣ ಸ್ವಚ್ಛಗೊಳಿಸಿ ಹಳೆಯ ನೀರನ್ನು ಹೊರಹಾಕಿ ಹೊಸ ನೀರನ್ನು ತುಂಬಿಸಿ ಸ್ವಚ್ಛತಾ ಕ್ರಮವನ್ನು ಕೈಗೊಳ್ಳುವಂತೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಆಲ್ ಇಂಡಿಯಾ ಮಜಲಿಸ್ ಪಕ್ಷ ಹುಕ್ಕೇರಿ. ಇವತ್ತೊಂದು ದಿವಸ ಆಲ್ ಇಂಡಿಯಾ ಮುಸ್ಲಿಂ ಇತಿಹಾದು ಮುಸ್ಲಿಂ ಕಮಿಟಿಯವರು ಪಕ್ಷ ಎಐಎಂಐಎಂ ಇವರ ಅಧ್ಯಕ್ಷರಾದ ಅಲ್ಲಾವುದ್ದೀನ್ ಎಂ ಜಯಂತಿ ಅವರು ಬಂದು ಮುಸಲಿಗೆ ಎಲ್ಲರೂ ಮಸಳೆ ಆಸಾಮಿ ವಿದ್ಯಾರ್ಥಿಗಳು ಕಾರ್ಯಕ್ರಮ ಒಂದು ವಿನಂತಿ ಆಗ್ತಿದ್ದಾರೆ. ಆ ಪ್ರಕಾರ ಈಗಾಗಲೇ ನಾವು ಅದನ್ನು ಮುಸಲಿಯಿಂದ ವಿಸಿಟ್ ಮಾಡಿದ್ದೀವಿ. 2 ದಿವಸ ಒಳಗೆ ಸ್ವಚ್ಛ ಮಾಡಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿರುವ ಮಾಸಾಬಿ ಗುಡಿಯ ಸಮೀಪದ ಐತಿಹಾಸಿಕ ಕಾರಂಜಿಯನ್ನು ತಕ್ಷಣ ಸ್ವಚ್ಛಗೊಳಿಸಿ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಂತೆ ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಮೀನ್ ಎಐಎಂಐಎಂ ಹುಕ್ಕೇರಿ ಘಟಕ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಹುಕ್ಕೇರಿ ತನ್ನ ಐತಿಹಾಸಿಕ ಗುಮ್ಮಟಗಳು ಹಾಗೂ ನೀರಿನ ಕಾರಂಜಿಗಳಿಗಾಗಿ ರಾಜ್ಯದಲ್ಲೇ ಪ್ರಸಿದ್ಧವಾಗಿದೆ. ವಿಜಯಪುರದ ನಂತರ ಅತಿ ಹೆಚ್ಚು ಐತಿಹಾಸಿಕ ಗುಮ್ಮಟಗಳು ಮತ್ತು ಕಾರಂಜಿಗಳನ್ನು ಹೊಂದಿರುವ ಪಟ್ಟಣಗಳಲ್ಲಿ ಹುಕ್ಕೇರಿ ಕೂಡ ಒಂದು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಇತಿಹಾಸದ ಪ್ರಕಾರ ವಿಜಯಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಆಳ್ವಿಕೆ ಕಾಲದಲ್ಲಿ ಐನುಲ್ ಮುಲ್ಕ್ ಜಿಲಾನಿಯವರು ಹುಕ್ಕೇರಿಯಲ್ಲಿ ಕೋಟೆ, ಅರಮನೆ ಹಾಗೂ ಸುಂದರ ನೀರಿನ ಕಾರಂಜಿಗಳನ್ನು ನಿರ್ಮಿಸಿದ್ದರು. ಒಂದು ಕಾಲದಲ್ಲಿ ಜನರ ದಾಹ ನೀಗಿಸಿದ್ದ ಈ ಕಾರಂಜಿಗಳು ಇಂದು ನಿರ್ಲಕ್ಷ್ಯದಿಂದ ಕಸದಿಂದ ತುಂಬಿ ದುರ್ವಾಸನೆ ಬೀರುವ ಸ್ಥಿತಿಗೆ ತಲುಪಿವೆ. ಗುಮ್ಮಟಗಳ ಸುತ್ತಮುತ್ತ ಕಾಡು ಗಿಡಗಳು ಬೆಳೆದು ಕಟ್ಟಡಗಳಿಗೂ ಹಾನಿಯಾಗುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಕಾರಂಜಿಯಲ್ಲಿನ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಎಐಎಂಐಎಂ ಹುಕ್ಕೇರಿ ಅಧ್ಯಕ್ಷ ಅಲ್ಲಾವುದ್ದೀನ್ ಎಂ ಗಳತಗಿಯವರು ಸಲ್ಲಿಸಿದ ಮನವಿಯಲ್ಲಿ ಕಾರಂಜಿಯಲ್ಲಿನ ಹಳೆಯ ನೀರನ್ನು ತಕ್ಷಣ ಹೊರಹಾಕಿ ಸಂಪೂರ್ಣ ಸ್ವಚ್ಛಗೊಳಿಸಿ ಹೊಸ ನೀರನ್ನು ತುಂಬಬೇಕು. ಜೊತೆಗೆ ಐತಿಹಾಸಿಕ ತಾಣದ ಸಂರಕ್ಷಣೆಗೆ ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಮಸ್ಯೆ ಶೀಘ್ರ ಪರಿಹಾರವಾಗದಿದ್ದರೆ ಹುಕ್ಕೇರಿಯ ಐತಿಹಾಸಿಕ ಪರಂಪರೆ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಾರಂಜಿ ಅದು ಬಹಳಷ್ಟು ಕೆಟ್ಟದಾಗಿದೆ. ನೀರು ಕೂಡ ವಾಸನೆ ಬರುತ್ತದೆ. ಅಲ್ಲಿಯೂ ಕೂಡ ಇಲ್ಲಿ ಸರ್ಕಾರಿ ಶಾಲೆ ಕೂಡ ಇದೆ. ಅದಕ್ಕಾಗಿ ಬೇಗನೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ. ಇದು ಹುಕ್ಕೇರಿಯಲ್ಲಿ ಐತಿಹಾಸಿಕ ಪ್ಲೇಸ್ ಅಂತ ಹೇಳ್ತೀರಿ. ಇದು 5 ಕಾರಂಜಿ 4ರಿಂದ 5 ಕಾರಂಜಿಗಳು ಯಾವ ಹೇಳ್ತಾರೆ. ಇವರು ಪುರಸಭೆಯವರು ಇನ್ನೂ ಅದರ ಬಗ್ಗೆ ಗಮನ ಹರಿಸಾಕಿಲ್ರಿ. ಅದಕ್ಕಾಗಿ ಅವ್ರು ಬೇಗನೆ ಪರಿಶೀಲನೆ ಮಾಡಿ ಎಲ್ಲ ಕಾರಂಜಿಗಳನ್ನು ರಿಪೇರಿ ಮಾಡುವ ಕುರಿತು ಆದಷ್ಟು ಬೇಗನೆ ಮಾಡಬೇಕು. ಇವತ್ತು ದಿವಸ ಎಂಐಎಂ ಪಕ್ಷದ ವತಿಯಿಂದ ಮನೆಯನ್ನು ಕೊಟ್ಟಿದ್ದೇವೆ. ಈ ಕಾರಂಜಿ ವತಿಯಿಂದ ಮೊದಲು ಬಹಳಷ್ಟು ಸಾರ್ವಜನಿಕರು ಇದರ ಬಗ್ಗೆ ನೀರು ಇದು ಕುಡಿಯೋಕ್ಕೂ ಯೂಸ್ ಮಾಡ್ತಿದ್ರು. ಆಗಲೇ ಎಲ್ಲ ಹಾಗೆಯೇ ನೀರು ಕುಡಿಯುವಂತ ವ್ಯವಸ್ಥೆ ಕೂಡ ಇಲ್ರಿ. ಅದಕ್ಕಾಗಿ ಎಲ್ಲ ಎಷ್ಟು ಕಾರಂಜಿಗಳು ಇದಾವೆ ಹುಕ್ಕೇರಿಯಲ್ಲಿ ಅವ್ರು ಸಂಪೂರ್ಣವಾಗಿ ರಿಪೇರಿ ಮಾಡಿ
ಮತ್ತೆ ಪ್ರಾರಂಭ ಮಾಡಬೇಕಂತ ಹೇಳಿ ಪುರಸಭೆ ಹಾಗೂ ಸಂಬಂಧಪಟ್ಟ ಇಲಾಖೆ ಈ ಮನವಿಗೆ ಯಾವಾಗ ಸ್ಪಂದಿಸುತ್ತದೆ? ಹುಕ್ಕೇರಿಯ ಐತಿಹಾಸಿಕ ಕಾರಂಜಿಗೆ ಮತ್ತೆ ಜೀವ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇಂತಹ ಸ್ಥಳೀಯ ಮತ್ತು ಬ್ರೇಕಿಂಗ್ ಸುದ್ದಿಗಳಿಗಾಗಿ ಸುಪ್ರೀಂ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಮತ್ತು ಶೇರ್ ಮಾಡಿ. ವರದಿ ಪಂಕಜ ಕ್ಯಾತನ್ನವರ, ಹುಕ್ಕೇರಿ ತಾಲೂಕು ವರದಿಗಾರರು.